ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸರ್ ಮ್ಯಾಚ್ ಮಾತ್ರ ಸೂಪರ್ ಸರ್, ತುಂಬಾ ಚಿಂದಿ ಸರ್. ಮ್ಯಾಚ್ ಬಗ್ಗೆ ನಮಗಂತೂ ಎಲ್ಲ ಬ್ಲೈಂಡ್ ಆಗೋಗ್ಬಿಟ್ಟಿದೆ ಮೈಂಡು. ಅವ್ರು ಆಡಿರೋ ಮ್ಯಾಚು ಅವರು ಸರ್ ಇಲ್ಲ ಈಸಿಯಾಗಿ ವಿನ್ ಆಗುತ್ತೆ ಅಂತೆಲ್ಲ. ಆಮೇಲೆ ಇವ್ರು ಕೂಡ ಫುಲ್ ಸ್ಟ್ರಾಂಗ್ ಆಗಿ ಇತ್ತು HRS ಟೀಮು. ಬಟ್ ನಮ್ಮ ಕಡೆಯವರು ಭಾಳ ಸೂಪರಾಗಿ ಆಡಿದ್ದಾರೆ ಸರ್. ಅವರು ಚೆನ್ನಾಗಿ ಆಡಿರೋದ್ರಿಂದ ಇವತ್ತು ನಮಗಂತೂ ಭಾಳ ಖುಷಿ, ಅದು ಲೈಫಲ್ಲಿ ಮರೆಯಲ್ಲ. ಫಸ್ಟ್ ಟೈಮ್ ಇವತ್ತು ಮ್ಯಾಚ್ ನೋಡೋಕೆ ಬಂದಿರೋದು ಸ್ಟೇಡಿಯಂಗೆ, ಭಾಳ ಖುಷಿ ಆಗೋಯ್ತು ಸರ್. ಜೈ RCB! We love RCB! We love RCB! 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 Virat fan from Tamil Nadu alone. Yes. No, I'm like only Virat Kohli, not CSK anything. ಇವತ್ತು ನಾವು ಒಂದು 500 ಕಿಲೋಮೀಟರ್ ಲಾಂಗ್ ಡಿಸ್ಟೆನ್ಸಿಂದ ಮ್ಯಾಚ್ ನೋಡಕಂತ ಬಂದಿದ್ವಿ. ವರ್ತ್ ಮ್ಯಾಚ್ ಇದು, ಭಾರಿ ಫ್ಯಾಬ್ಯುಲಸ್, ಪೈಸಾ ವಸೂಲ್ ಮ್ಯಾಚ್ ಅಂತಾರಲ್ಲ, ಇದು ಒಂದು ಏನೋ ಗೆದ್ಬಿಟ್ರಿ. ಈಗ ನೆಕ್ಸ್ಟ್ ಚೆನ್ನೈದವ್ರ ಜೊತೆ ಐತಿ, ಅದನ್ನು ಮಾತ್ರ ನೀವು 101% ವಿನ್ ಆಗಲೇಬೇಕು. ಹೌದ್ರಿ, ನಮ್ಮ ಬದ್ಧ ವೈರಿಗಳು ಚೆನ್ನೈದವ್ರ, ಬದ್ಧ ವೈರಿಗಳು. ಒನ್ ಟೈಪ್ ಇಂಡಿಯಾ ಪಾಕಿಸ್ತಾನ ಯಾವ ರೀತಿ ನೋಡು, IPL ಒಳಗಡೆ ಬೆಂಗಳೂರು ಮತ್ತು ಚೆನ್ನೈ ಇರ್ಲಿ ಸರ್. ಸೀನಿಯರ್ ಪ್ಲೇಯರ್ ಅವರು ಇನ್ನೂ ಒಂದು 10 ವರ್ಷ ಆಡಲಿ, ಅದು ನಮ್ಗೆ ಏನು ಬೇಜಾರಿಲ್ಲ. ಅವ್ರು ಎಷ್ಟು ಆಡ್ತಾರೋ ಅಷ್ಟು ನಮ್ಮ RCB ಗೆಲ್ಲತ್ತೆ. ಯಾಕಂದ್ರೆ ಅವ್ರ ಪರ್ಫಾರ್ಮೆನ್ಸ್ ಕರೆಂಟ್ ಎಲ್ಲರೂ ನೋಡೇ ಬಿಟ್ರೆ ಯಾವ ರೀತಿ ಅವ್ರ ಪರ್ಫಾರ್ಮೆನ್ಸ್ ಐತೆ ಅನ್ನೋದು, ಅದೇನು ನಮ್ಗೆ ವರಿ ಆಗಲ್ಲ. ಧೋನಿ ಇನ್ನೊಂದು ಧೋನಿ ತೊಗೊಂಡ್ರು ನಡೀತಿದ್ದವರು. ಮ್ಯಾಚ್ ಸಕ್ಕದಾಗಿತ್ತು, ಫುಲ್ ಎಂಜಾಯ್ ಮಾಡಿದೆ. ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ನಾನು ಬಂದಿರೋದು ಈ ಥರ ಲೈವ್ ಮ್ಯಾಚ್ ನೋಡೋಕ್ಕೆ. ಫುಲ್ ಸಕ್ಕ ಚೆನ್ನೈ RCB ಮ್ಯಾಚ್ಗೆ ಡೆಫಿನೆಟ್ಲಿ ಬಂದೇ ಬರ್ತೀನಿ. How was the match today? RCB! How was the match? Today's match was very nice, and I'm really glad that, the cricket is one thing that brings the entire family and people of all age group and all communities together. So I'm really glad for the cricket matches that happen in the city. The match was really great today. Hope this year also it's our year. Let's go RCB. ತುಂಬ ಚೆನ್ನಾಗಿದೆ. ವೆರಿ ಗುಡ್ ಬ್ಯಾಟಿಂಗ್ ಬೈ ಇಶಾನ್ ಕಿಶನ್, ಅವರ್ ಇಂಡಿಯನ್ ಬ್ಯಾಟ್ಸ್ಮನ್, ಆ್ಯಂಡ್ ದೇವದತ್ ಪಡಿಕಲ್ ವಾಸ್ ಸೂಪರ್. And as usual, King Kohli, the shots, one of the lofted shots. It's a beautiful shot, and I hope we will win this year also. Isala Cup namde. Isala Cup namdo. Isalanu Cup namde. 300 ರನ್ ಹೊಡಿತೀರಿ ಅಂದ್ರೆ 3 ಓವರ್ಗೆ 3 ವಿಕೆಟ್ ಹೋಗ್ಬಿಟ್ರಲ್ಲ ಅವರು, ಇನ್ನೇನು ಹೊಡಿತಾರೆ ಅವರು. ಈ ಸಲನೂ ಕಪ್ ನಮ್ದೆ, ಬಿಟ್ಬಿಡಿ ಅಷ್ಟೇ ಸರ್. ಅದು ಆ್ಯಕ್ಚುಲಿ ನಾವು ಹೇಳ್ಬೇಕಂದ್ರೆ ನಮ್ಮ ಫೀಲ್ಡಿಂಗ್ ಚೆನ್ನಾಗಿತ್ತು ಇವತ್ತು. ಹೇಳ್ಬೇಕಂದ್ರೆ ಬ್ಯಾಟಿಂಗ್ ಇತ್ತು, ಯಾಕಂದರೆ ನಾವು ರೆಸ್ಟ್ರಿಕ್ಟ್ ಮಾಡಬೇಕಾಗಿತ್ತು ಅವ್ರನ್ನ. ನಮ್ಮದು ಬೌಲರ್ ಸ್ವಲ್ಪ ಶಾರ್ಟೇಜ್ ಇತ್ತು, ಹೇಸಲ್ವುಡ್ ಇರಲಿಲ್ಲ ನಮ್ಮಲ್ಲಿ. ಸೊ ಆದ್ರೂ ನಮ್ಮವ್ರು ಒಳ್ಳೆ ಬೌಲಿಂಗ್ ಮಾಡೋದು. ಜೇಕಬ್ ಡಫಿ ಅವರು 3 ಓವರ್ ಮಾಡಿ ಅದ್ರಲ್ಲಿ 3 ವಿಕೆಟ್ ತೊಗೊಂಡಿದ್ರು. ಹಾಗಾಗಿ ಒಳ್ಳೆ ರಿಕವರಿ ಇತ್ತು. ಸ್ಟಾರ್ಟಿಂಗಿಂದಾನೇ ನಮ್ಮದೊಂದು ಹೈ ಗ್ರಿಪ್ ಇತ್ತು ಸರ್. ಹಾಗಾಗಿ ನಾವು ಈ ಮ್ಯಾಚ್ನ ವಿನ್ ಆದ್ವಿ. ಮತ್ತು ಬ್ಯಾಟಿಂಗ್ ಆಸ್ ಯೂಶುವಲ್ ನಮ್ಗೆ ಗೊತ್ತಿದೆ ಅಲ್ವಾ, ಹೈ ಪಿಚ್ ಇರೋ ಇದರಲ್ಲಿ ನಾವು ಬ್ಯಾಟಿಂಗ್ ಚೆನ್ನಾಗೇ ಮಾಡ್ತೀವಿ. ಸೊ ಜೈ RCB, ಮತ್ತೊಮ್ಮೆ ಇನ್ನೊಂದು ಸರಿ ಗೆಲ್ತೀರಿ. ಥ್ಯಾಂಕ್ ಯು. ಇನ್ಮೇಲಿಂದ ಕಪ್ ನಮ್ದೆ. ಸೀಸನ್ 2 ಲೋಡಿಂಗ್ ಇನ್ಯಾರಿಗೂ ಸಿಗಲ್ಲ. ಇನ್ಮೇಲೆ ಪ್ರತಿ ಸೀಸನ್ ನಮ್ದೆ. ಮ್ಯಾಚ್ ಮಸ್ತಾಗಿತ್ತು. ದಿಸ್ ಇಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್. ನಾನು ಬಂದಿದ್ದೀನಿ ಎಷ್ಟು ವರ್ಷದಿಂದ, ಇದು ಫಸ್ಟ್ ಟೈಮ್ ನಾನು ಬಂದಿದ್ದು ಮ್ಯಾಚ್ ನೋಡೋಕ್ಕೆ. ಫಸ್ಟ್ ಟೈಮ್ ಬಂದಿದ್ದೀನಿ, ಫಸ್ಟ್ ಟೈಮು ವಿನ್ ಆಗಿದ್ದೀವಿ. ಖುಷಿ ಅಂದರೆ ತುಂಬ ಆಯಿತು. ಬೌಲಿಂಗು ಬ್ಯಾಟಿಂಗು ಆಸಮ್. ವಿರಾಟ್ ಕೊಹ್ಲಿ, ಪಡಿಕಲ್ ಎಲ್ಲರೂ ಮಸ್ತಾಗಾದ್ರು, ಸೂಪರ್ ಆಗಿತ್ತು ಸರ್. ಈ ಸತಿ ಫುಲ್ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಇದೆ RCBದು. ಕಪ್ ಮಣ್ಣೆತ್ತೋ JCB, ಕಪ್ಪೆತ್ತೋ RCB. ಈ ಸಲ ಕಪ್ ನಮ್ದೆ. ಮೊನ್ನೆ SRH ಅವರು 300 ಹೊಡಿತೀನಿ ಅಂತ ಮೊನ್ನೆ ಏನೋ ಸಮಥಿಂಗ್ ಪ್ರೆಸ್ ಮೀಟ್ ಅಲ್ಲಿ ಎಲ್ಲ ತುಂಬಾ ಟ್ರೋಲ್ ಆಯ್ತು. ಇವತ್ತು ಹೊಡಿಬೇಕಾಗಿತ್ತು. ಅದೇ ಅಭಿಷೇಕ್ ಶರ್ಮಾ ಮೊನ್ನೆ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹಾಕಿದ್ದ. ಮೊನ್ನೆ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ 300 ಅಂದ್ರೆ ಏನಂತ ಹೇಳ್ಬಿಟ್ಟು 2 ದಿವಸ ಆದ್ಮೇಲೆ ತೋರಿಸ್ತೀನಿ ಅಂತ ಹೇಳ್ದ. ತೋರಿಸ್ಬೇಕಾಗಿತ್ತು. ಇವತ್ತು ಏನೋ ತಾಕತ್ತಿಲ್ವಾ? ಯಾಕಂದ್ರೆ ಆಟಿಟ್ಯೂಡ್ ನಮ್ಮ ಹತ್ರ ಬೇಡ. ಯಾಕಂದ್ರೆ RCB ಅಂತ ಬಂದ್ಮೇಲೆ ಒಂದು ಆಸ್ ಎ ಇಂಡಿಯಾ, ಅಭಿಷೇಕ್ ಶರ್ಮಾ ಆಸ್ ಎ ಇಂಡಿಯಾ ಪ್ಲೇಯರ್ ನಾನು ಸಪೋರ್ಟ್ ಮಾಡ್ತೀನಿ. ದಟ್ಸ್ ಎ ಮ್ಯಾಟರ್. ಆಟಿಟ್ಯೂಡ್ ದಟ್ ನಾಟ್ಸ್ ಎ ಮ್ಯಾಟರ್. ಆಟಿಟ್ಯೂಡ್ ಯಾವತ್ತೂ ಕೆಲಸ ಬರೋದಿಲ್ಲ. ಆಡ್ಬೇಕಾಗಿತ್ತು ಇವತ್ತು. ಏನಕ್ಕೆ ಔಟ್ ಆಗಿದೆ? ಆಡ್ಬೇಕಾಗಿತ್ತು. 300 ನಾನು ಹೊಡಿಬೇಕಾಗಿತ್ತು. ನಿನ್ನ ಹತ್ರ ತಾಕತ್ತಿಲ್ವಾ? ಹೊಡಿಬೇಕಾಗಿತ್ತು. ಇಶಾನ್ ಕಿಶನ್ ಸಪೋರ್ಟ್ ಮಾಡ್ತೀವಿ. ಓಕೆ ಫೈನ್. ಮ್ಯಾಚ್ ಚೆನ್ನಾಗಿತ್ತಣ್ಣ. ಮ್ಯಾಚ್ ಸೆಕೆಂಡರಿ, ಮ್ಯಾಚ್ ಈ ಮ್ಯಾಚ್ ಅಲ್ಲ, ಲಾಸ್ಟ್ ಟೈಮ್ ಮ್ಯಾಚ್ ಗೆಲ್ತಲ್ವಾ, ಮುನ್ನುಗ್ತಾರೆ ಇರುತ್ತೆ. ಇನ್ಮೇಲೆ ಹಿಂದೆ ತಿರುಗಿ ನೋಡೋ ಚಾನ್ಸೇ ಇಲ್ಲ. 1 2 3 RCB. ತುಂಬಾ ಚೆನ್ನಾಗಿತ್ತು. ಸಾಲ್ಟ್ ಕ್ಯಾಚಸ್ ತುಂಬಾ ಚೆನ್ನಾಗಿತ್ತು. ನಮ್ಮ ಮುಂದೆನೇ ಇದ್ರು, ಸೂಪರ್ ಆಗಿದೆ. ಸಾಲ್ಟ್ ಚೆನ್ನಾಗಿತ್ತು. ಫ್ಲೈಯಿಂಗ್ ಕ್ಯಾಚ್ ಅಂತೂ ಆಸಮ್. ಸಾಲ್ಟ್ ಫ್ಲೈಯಿಂಗ್ ಕ್ಯಾಚ್ ಎಲ್ಲ ಸಕ್ಕತ್ತಾಗಿ
ಮತ್ತೆ ನಮ್ಮ ಕಿಂಗಿನು ಹಾಫ್ ಸೆಂಚುರಿ ಹೊಡೆದಿದ್ದಾರೆ. ಇಶಾನ್ ಕಿಶನ್ ಚೆನ್ನಾಗಿ ಆಡಿದ್ದಾರೆ. ಎಲ್ಲರಿಗೂ ಚೇರ್ ಮಾಡಿದ್ದೀವಿ. ಇಶಾನ್ ಕಿಶನ್ ಸಕ್ಕತ್ತಾಗಿ ಆಡಿದ್ದಾರೆ. ವಿರಾಟ್ ಆಡಿದ್ದಾರೆ. RCB ಈ ಸಲ ಕಪ್ಪಲ್ಲ ನಮ್ದೇ. ಯಾವತ್ತಿದ್ರು ಹಿಂದೆ ತಿರ್ಗಿ ನೋಡೋದೇ ಇಲ್ಲ. ಕಾವ್ಯ ಇದು ನಿನಗೋಸ್ಕರ ಚಿಂತೆ ಬೇಡ ಕಾವ್ಯ. IPL ಅಲ್ಲಿ ಫಸ್ಟ್ ಮ್ಯಾಚ್ ಯಾರು ಗೆಲ್ತಾರೆ ಅನ್ನೋದು ಮುಖ್ಯ ಅಲ್ಲ, ಟೂರ್ನಮೆಂಟ್ ಯಾರು ಗೆಲ್ಲುತ್ತಾರೆ ಅನ್ನೋದೇ ಮುಖ್ಯ. ಈ ಸೌಂಡ್ ಎಲ್ಲ ಸೈಲೆನ್ಸರ್ ಬರೋವರಿಗಷ್ಟೇ. ಸೈಲೆನ್ಸರ್ ಬಂದ್ಮೇಲೆ ಸೈಲೆಂಟ್ ಆಗ್ಬೇಕಲ್ಲ. ಹಲೋ 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 ಬರ್ಕಳೆಯ ಪೇಪರ್ ಮುಂದಗಡೆ ಬರ್ಕ. ಈ ಸತಿ ಲೋಡಿಂಗ್ ಆಗಿದೆ ಪಕ್ಕ. ಈ ಸತಿ ಕಪ್ಪು ನಮ್ದು. ಜೇಕಬ್ ಡಫಿ ಸಕ್ಕದಾಗಿ ಮಾಡಿದ್ರು. ಹೆಜಲ್ವುಡ್ ಇಲ್ಲದೆ ಇದ್ರು ಕೂಡ ಅವ್ರ ರೀಪ್ಲೇಸ್ ಸಕ್ಕದಾಗಿ ಮಾಡಿದ್ದಾರೆ ಬೌಲಿಂಗು. ಈಗ ಅದೇ ತರ ವಿರಾಟ್ ಕೊಹ್ಲಿ 973 highest ಸ್ಕೋರು ಮೀರ್ಸಕ್ಕೆ ಕಾಯ್ತಾ ಇದ್ದವ್ರೆ. ಪಕ್ಕ ಈ ಸಲ ಕಪ್ ನಮ್ದು. ವಿರಾಟ್ ಹೊಸ ಪೂರ್ವ ಕಾಣ್ತಾ ಇದೆ. ಈ ಮ್ಯಾಚ್ ಪ್ಲೇಯರ್ ಆಫ್ ದಿ ಮ್ಯಾಚ್ ಕೊಡ್ಬೇಕಾಗಿರೋದು ಜಾಕಬ್ ಡಫಿ ಕೊಡ್ಬೇಕು ಅಂತ ಮ್ಯಾಚ್ ವಿನ್ ಆಯ್ತು. ನಮ್ಮ ಗ್ರೌಂಡ್ ಗಳಲ್ಲಿ ವಿನ್ ಆಯ್ತು. ತುಂಬಾ ಖುಷಿ ಇದೆ ಮ್ಯಾಚ್ ವಿನ್ ಆಗಿರೋದು. ಸೊ ಇದು ಫಸ್ಟ್ ಸ್ಟಾರ್ಟಿಂಗ್ ವಿನ್ ಆಗಿದೆ. ಸೊ ಹಿಂಗೆ ಕಂಟಿನ್ಯೂ ಆಗಲಿ. ಹೌದೌದು, ಯಾವಾಗ್ಲೂ ಬರ್ತಾ ಇದ್ವಿ. ಇದು ಮತ್ತೆ ಬಂದಿದೀವಿ. ಸೊ ವಿನ್ ಆಗಿದೆ. ಸೊ ಖುಷಿ ಇದೆ. ಈ ಮ್ಯಾಚ್ಗೆ ಟೋಟಲ್ ಒಂದು ಓವರ್ ವ್ಯೂ ಏನು ಅಂದ್ರೆ CSK ಅವ್ರಿಗೆ ಒಂದು ಇಂಟ್ರೊಡಕ್ಷನ್ ರೆಡಿ ಆಗಿರಿ. ಕಾಯ್ತಾ ಇದೀವಿ, ಬನ್ನಿ ಬೇಗ. ಬಡಿ ಕಲ್ಲು ರುಬ್ಬೋ ಕಲ್ಲು ವಿರಾಟ್ ಕೊಹ್ಲಿ ಅವಂದೇ ಆವ್ಲೆ. ರೊಮಾರಿಯೋ ನಮ್ಮ ಹುಲಿಯ.